State Reports welcomes you. The other significant office in the base floor is right behind me is the State Archives. And particularly the State Archives consist of almost all the important and the vital documents. And therefore I am here, you can see inside, and this is where almost all the documents are stored. And I'm very happy to say that the director of the archives will be in a position to give the entire brief detail about the function of this State Archives Department. ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ 1973ರಲ್ಲಿ ಪ್ರಾರಂಭ ಆಯಿತು. ಇದರ ಮುಖ್ಯವಾದಂಥ ಉದ್ದೇಶ ಏನು ಅಂದರೆ ಸರ್ಕಾರದ ಅಧೀನದಲ್ಲಿರುವಂಥ ದಾಖಲೆಗಳನ್ನು ಅಂದರೆ ಸಚಿವಾಲಯದಲ್ಲಿರುವಂಥ ಬಿ ಮತ್ತು ಸಿ ಕ್ಲಾಸ್ ದಾಖಲೆಗಳನ್ನು ಸಂರಕ್ಷಣೆ ಮಾಡೋದು ಮತ್ತು ನಾಡಿನಲ್ಲಿರುವಂಥ ಖಾಸಗಿ ವ್ಯಕ್ತಿಗಳು, ಸಮಾಜದಲ್ಲಿ ಗಣ್ಯರು, ಸರ್ಕಾರದ ಪತ್ರಗಳು, ದಾಖಲೆಗಳು, ಕಲ್ಲಚ್ಚಿನ ಪ್ರತಿಗಳು, ಛಾಯಾಚಿತ್ರಗಳು, ಭೂಪಟಗಳು, ಸಂಚಿಕೆಗಳು, ಸ್ಮರಣ ಸಂಚಿಕೆಗಳು ಮತ್ತು ಸರ್ಕಾರದ ಅಂದರೆ ಇಂದಿನ ಮೈಸೂರು ಸರ್ಕಾರದ ಆಡಳಿತದ ನಿರ್ವಹಣೆಯಲ್ಲಿದ್ದಂಥ ವಿವಿಧ ಇಲಾಖೆಗಳ ಮೂಲ ಕಡತಗಳನ್ನು ಸಂಗ್ರಹಿಸಿ ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ, ಸಂಶೋಧಕರ ಉಪಯೋಗಕ್ಕೆ ಒದಗಿಸುವುದರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಅದರ ಪ್ರತಿಗಳನ್ನು ಒದಗಿಸಬೇಕು ಅನ್ನೋ ಉದ್ದೇಶದಿಂದ 1973ರಲ್ಲಿ ಪತ್ರಗಾರ ಇಲಾಖೆ ಪ್ರಾರಂಭ ಆಗಿದೆ. ಅಂದಿನಿಂದ ಇದುವರೆಗೂ ಪತ್ರಗಾರ ಇಲಾಖೆ ದಾಖಲೆಗಳ ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸುವಂಥ ಕೆಲಸವನ್ನು ಮಾಡ್ಕೊತಾ ಬಂದಿದೆ. ಈ ದಾಖಲೆಗಳಲ್ಲಿ ವಿಶೇಷವಾಗಿ ಮೈಸೂರು ಮಹಾರಾಜರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಏನು ಮೈಸೂರು ಮಹಾರಾಜರ ಸರ್ಕಾರದ ಆಡಳಿತದ ಅವಧಿಯಲ್ಲಿ 42 ಇಲಾಖೆಗಳಿದ್ವೋ ಆ 42 ಇಲಾಖೆಗಳ 2,16,400 ಚಿಲ್ಲರೆ ಮೂಲ ಕಡತಗಳನ್ನು ಪತ್ರಗಾರ ಇಲಾಖೆಯಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ. ಆ ದಾಖಲೆಗಳನ್ನು ವಿಷಯವಾರ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ವರ್ಷವಾರ ವಿಂಗಡಣೆಯನ್ನು ಮಾಡಿಕೊಂಡು ಅದಕ್ಕೆ ಕೆಟಲಾಗನ್ನು ತಯಾರು ಮಾಡಿ ಓದುಗರಿಗೆ ಆ ಕೆಟಲಾಗನ್ನು ಒದಗಿಸ್ಕೊಡ್ತೀವಿ. ಆ ಕೆಟಲಾಗನ್ನು ನೋಡಿ ಅವರು ಯಾವ ಇಲಾಖೆಯ ಯಾವ ದಾಖಲೆ ಬೇಕು ಅನ್ನೋದನ್ನು ಅವರು ಕೋರಿದ್ರೆ ಅವರ ಕೋರಿಕೆ ಮೇಲೆ ನಾವು ಅದನ್ನು ಪರಾಮರ್ಶನೆಗೆ ಸಂಶೋಧಕರಿಗೆ, ವಿದ್ವಾಂಸರಿಗೆ, ಸಾರ್ವಜನಿಕರಿಗೆ ಒದಗಿಸ್ಕೊಡ್ತಾ ಇದ್ದೀವಿ. ಸೊ ಈ ದಾಖಲೆಗಳಲ್ಲಿ ನಮ್ಮಲ್ಲಿ ಇರುವಂಥ ದಾಖಲೆಗಳಲ್ಲಿ ಅತ್ಯಂತ ಹಳೆಯ ದಾಖಲೆ ಅಂದರೆ 1799ರ ಶ್ರೀರಂಗಪಟ್ಟಣ ಒಪ್ಪಂದದ ಕರಡು ಪ್ರತಿಯನ್ನು ಪತ್ರಗಾರ ಇಲಾಖೆಯಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದೀವಿ. ಅದರ ನಂತರ 1799ರ ನಂತರ ಪುನಃ ನಮ್ಮಲ್ಲಿ ರೆಕಾರ್ಡ್ ಶುರುವಾಗೋದು 1881ರಿಂದ. ಅಂದರೆ ಮೈಸೂರು ಸಂಸ್ಥಾನವನ್ನು ಬ್ರಿಟಿಷರ ಕಮಿಷನರ್ಗಳಿಂದ ವಾಪಸ್ ಮೈಸೂರು ಮಹಾರಾಜರಿಗೆ ಕೊಟ್ಟದ್ದನ್ನು 1881ರಲ್ಲಿ ರೆಂಡಿಷನ್ ಅಂತ ಕರೀತಾರೆ. 10ನೇ ಚಾಮರಾಜೇಂದ್ರ ಒಡೆಯರ್ ಅವರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ದತ್ತು ಮಗ, ಅವರು ಮೈಸೂರು ಸಂಸ್ಥಾನದ ರಾಜರಾಗ್ತಾರೆ. ಆ ದಿನಾಂಕದಿಂದ ಅಂದರೆ 1881ರಿಂದ 1942ರವರೆಗಿನ ಮೈಸೂರು ಸರ್ಕಾರದ ಅಧಿಕೃತ ದಾಖಲೆಗಳು ಪತ್ರಗಾರ ಇಲಾಖೆಯಲ್ಲಿದೆ. ಉದಾಹರಣೆಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದ್ದು, ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ಗೆ ಸಂಬಂಧಪಟ್ಟದ್ದು, ಬ್ಯಾಂಕಿಂಗಿಗೆ ಸಂಬಂಧಪಟ್ಟದ್ದು, ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟದ್ದು, ಲೋಕಲ್ ಬೋರ್ಡ್ಸ್ಗೆ ಸಂಬಂಧಪಟ್ಟದ್ದು, ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟದ್ದು, ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟದ್ದು, ಲ್ಯಾಂಡ್ ರೆಕಾರ್ಡ್ಸ್ಗೆ ಸಂಬಂಧಪಟ್ಟದ್ದು, ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸು. ಸೊ ಈ ಥರ ಮುಜರಾಯಿ ಡಿಪಾರ್ಟ್ಮೆಂಟು, ಈ ಥರ ಮೈಸೂರು ಮಹಾರಾಜರ ಸರ್ಕಾರದಲ್ಲಿ ಇದ್ದಂಥ ಎಲ್ಲ ಇಲಾಖೆಗಳ ಮೂಲ ಕಡತಗಳನ್ನು ನಾವಿಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೀವಿ. ವಿಧಾನಸೌಧ ಬೇಸ್ಮೆಂಟ್ ಫ್ಲೋರಲ್ಲಿ ಇದೆ ಅದು. ಆ ದಾಖಲೆಗಳನ್ನು ನಾವು ಸಾರ್ವಜನಿಕರಿಗೂ ಕೊಡ್ತೀವಿ, ಸಂಶೋಧಕರಿಗೂ ಕೊಡ್ತೀವಿ. ಆಸಕ್ತರು ಯಾರೇ ಬಂದು ಓದ್ತಾರೆ ಅವ್ರಿಗೆಲ್ಲರಿಗೂ ನಾವು ಅದನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಇದಲ್ಲದೆ ನಮ್ಮ ಪತ್ರಗಾರ ಇಲಾಖೆ ವಿಧಾನಸೌಧ ಬೇಸ್ಮೆಂಟ್ ಫ್ಲೋರಲ್ಲಿ ಹಿಂದಿನ ಮೈಸೂರು ಸರ್ಕಾರ ಹೊರಡಿಸ್ತಿದ್ದಂಥ ಗೆಜೆಟ್ಗಳು, ಅದನ್ನು 1974ರ ನಂತರ ಕರ್ನಾಟಕ ಸರ್ಕಾರ ಹೊರಡಿಸ್ತಾ ಇದ್ದಂಥ ಗೆಜೆಟ್ಗಳು. ಸೊ ಮೈಸೂರು ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಹೊರಡಿಸ್ತಾ ಇದ್ದಂಥ 1866ರಿಂದ 2019ರವರೆಗೆ ಏನು ಸರ್ಕಾರ ಅಧಿಕೃತ ಗೆಜೆಟನ್ನು ಹೊರಡಿಸುತ್ತೋ ಆ ಗೆಜೆಟ್ ಪ್ರತಿಗಳನ್ನು ನಾವಿಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ. ಇದಲ್ಲದೆ ಮೈಸೂರು ಮಹಾರಾಜರ ಸರ್ಕಾರದ ನಡಾವಳಿಗಳು ಅಂತೇಳಿ ಪ್ರೊಸೀಡಿಂಗ್ಸ್ ಆಫ್ ದಿ ಗವರ್ನಮೆಂಟ್ ಆಫ್ ಹಿಸ್ ಹೈನೆಸ್ ದಿ ಮಹಾರಾಜ ಆಫ್ ಮೈಸೂರು, ಅದು ಕೂಡ 1966-67ರಿಂದ 1866-67ರಿಂದ 1960ರ ತನಕ ಮೈಸೂರು ಮಹಾರಾಜರ ಸರ್ಕಾರದ ನಡವಳಿಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡಿಟ್ಟಿದ್ದೀವಿ. ಇದಲ್ಲದೆ ಮೈಸೂರು ಆಡಳಿತ ವರದಿಗಳು ಅಂತ, ಮೈಸೂರು ಅಡ್ಮಿನಿಸ್ಟ್ರೇಷನ್ ರಿಪೋರ್ಟ್ಸ್ ಅಂತ 1866-67ರಿಂದ 1966-67 ತನಕ ಮೈಸೂರು ಸರ್ಕಾರದ ಆಡಳಿತ ವರದಿಗಳನ್ನು ಕೂಡ ನಮ್ಮಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ.
ಜೊತೆಗೆ ಸೆನ್ಸಸ್ ರಿಪೋರ್ಟ್ಸ್ಗಳು 1871ರಿಂದ 2011 ತನಕ ಏನು ಸೆನ್ಸಸ್ ರಿಪೋರ್ಟ್ಗಳಾಯಿತು, ಆ ಸೆನ್ಸಸ್ ರಿಪೋರ್ಟ್ಗಳನ್ನು ಕೂಡ ನಮ್ಮಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ. ಈ ಥರ ಪಬ್ಲಿಷ್ಡ್ ರೆಕಾರ್ಡ್ಸು, ಅನ್ಪಬ್ಲಿಷ್ಡ್ ರೆಕಾರ್ಡ್ಸು ಇವೆರಡವನ್ನೂ ಕೂಡ ನಮ್ಮ ಪತ್ರಗಾರ ಇಲಾಖೆಯಲ್ಲಿ ಇಟ್ಟಿದ್ದೀವಿ. ಆಮೇಲೆ ಅತಿ ಮುಖ್ಯವಾದದ್ದು ಅಂದರೆ ಪೇಪರ್ ಕ್ಲಿಪ್ಪಿಂಗ್ಸ್ ಅಂದರೆ ಹಿಂದಿನ ಕಾಲದಲ್ಲಿ ಪ್ರಚಲಿತ ಇದ್ದಂಥ ಪತ್ರಿಕೆಗಳ ತುಣುಕುಗಳನ್ನು ಕೂಡ ನಾವು ಪತ್ರಗಾರ ಇಲಾಖೆಯಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ. ಉದಾಹರಣೆಗೆ ವೃತ್ತಾಂತ ಬೋಧಿನಿ, ವೃತ್ತಾಂತ ಕರ್ನಾಟಕ ಪಕ್ಕಾಸಿವ, ಸಂಪದ್ ಅಭ್ಯುದಯ, ದಿ ಮೇಲು, ಮೆಡ್ರಾಸ್ ಮೇಲು, ಸೊ ಈ ಥರದ ಪತ್ರಿಕಾ ತುಣುಕುಗಳನ್ನು ಕೂಡ ಅಂದರೆ ಮೈಸೂರು ಮಹಾರಾಜರ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಪ್ರಚಲಿತ ಇದ್ದಂಥ ಪತ್ರಿಕೆಗಳು, ಮೈಸೂರಿನ ಕುರಿತು ಬರೆದಂಥ ಮಾಹಿತಿಯ ಸಂಗ್ರಹ ಈ ಪತ್ರಗಳಲ್ಲಿ ಸಿಗುತ್ತೆ. ಸೊ ಅಂತಹ ಪತ್ರಿಕಾ ತುಣುಕುಗಳನ್ನು ಕೂಡ ನಾವು ಪತ್ರಗಾರ ಇಲಾಖೆಯಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದೀವಿ. ಸೊ ಈ ದಾಖಲೆಗಳನ್ನು ಪರ್ಮನೆಂಟಾಗಿ ಪ್ರಿಸರ್ವ್ ಮಾಡುವುದಕ್ಕೋಸ್ಕರ ಅದು ನಾಶ ಆಗದಂತೆ ಪರ್ಮನೆಂಟಾಗಿ ಪ್ರಿಸರ್ವೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಮೈಕ್ರೋಫಿಲಿಮ್ ಕೂಡ ಮಾಡ್ತಾ ಇದ್ದೀವಿ. ಮೈಕ್ರೋಫಿಲಿಂಗ್ ಏನು ಈಗ ನಾನು ತಮಗೆ ಹೇಳದಂತೆ 2,16,000 ಅನ್ಪಬ್ಲಿಷ್ಡ್ ರೆಕಾರ್ಡ್ಸ್ ಫೈಲ್ ಪೋರ್ಷನ್ಸ್ ಏನಿದೆಯೋ ಅಷ್ಟನ್ನು ನಾವು ಡಿಜಿಟೈಸ್ ಮಾಡಿ ನಮ್ಮ ವೆಬ್ಸೈಟ್ಗೂ ಕೂಡ ಹಾಕಿದ್ದೀವಿ. ಈಗ ಸಾರ್ವಜನಿಕರಾಗಲಿ ಸಂಶೋಧಕರಾಗಲಿ ಆ ದಾಖಲೆಗಳನ್ನು ನೋಡಬೇಕು ಅಂತ ಬಂದರೆ ಅವರಿಗೆ ಸಾಫ್ಟ್ ಕಾಪಿನ ಕಂಪ್ಯೂಟ್ರಲ್ಲಿ ಹಾಕ್ಕೊಡ್ತೀವಿ, ಮೂಲ ದಾಖಲೆಯನ್ನು ಕೊಡಲ್ಲ. ಯಾಕೆಂದರೆ ಮೂಲ ದಾಖಲೆಯನ್ನು ಉಪಯೋಗಿಸ್ತಾ ಅದನ್ನೇ ಜೆರಾಕ್ಸ್ ತೆಗಿತಾ ಹಾಳಾಗುವಂಥ ಸಾಧ್ಯತೆ ಇದ್ದದ್ರಿಂದ ಅದನ್ನು ಡಿಜಿಟೈಸ್ ಮಾಡಿ ವೆಬ್ಸೈಟ್ಗೆ ಹಾಕಿದ್ದೀವಿ. ಜೊತೆಗೆ ಅವ್ರು ಬಂದವರಿಗೆ ನಾವು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಿನ ಮುಖಾಂತರ ನಮ್ಮ ಕಂಪ್ಯೂಟರ್ಗೆ ಹಾಕಿ ಕಂಪ್ಯೂಟ್ರಲ್ಲೇ ಅವರು ನೋಡುವಂತೆ ಅವರಿಗೆ ಬೇಕಾದಂಥ ಪುಟವನ್ನು ನಾವು ಜೆರಾಕ್ಸ್ ಕೊಡುವಂಥ ಫೆಸಿಲಿಟೀಸ್ನು ಕೂಡ ಪತ್ರಗಾರ ಇಲಾಖೆಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ವೆಬ್ಸೈಟ್ಗೂ ಕೂಡ ಅವರು ಭೇಟಿ ಕೊಟ್ಟು ನಮ್ಮಲ್ಲಿರುವಂಥ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ಬೋದು. ಅದ್ರ ಜೊತೆಗೆ ಜನರಲ್ ರೆಕಾರ್ಡ್ ಸೆಕ್ಷನ್ ಅಂತ ಇಲ್ಲಿ ವಿಕಾಸಸೌಧ ರೂಮ್ ನಂಬರ್ 17 ಜನರಲ್ ರೆಕಾರ್ಡ್ ಸೆಕ್ಷನ್ ಇದೆ. ಆ ಜನರಲ್ ರೆಕಾರ್ಡ್ ಸೆಕ್ಷನಲ್ಲಿ 3 ಲಕ್ಷಕ್ಕೂ ಹೆಚ್ಚು ಬಿ ಕ್ಲಾಸ್ ಫೈಲ್ಸ್ಗಳಿದೆ, 6 ಲಕ್ಷಕ್ಕೂ ಹೆಚ್ಚು ಸಿ ಕ್ಲಾಸ್ ಫೈಲ್ಸ್ಗಳಿದೆ. ಆ ಫೈಲ್ಸ್ಗಳು ಸರ್ಕಾರದ ಸೆಕ್ರೆಟೇರಿಯೇಟ್ಗೆ ಸಂಬಂಧಪಟ್ಟಂಥ ಫೈಲ್ಸ್ಗಳು. ಆದರೆ ಸರ್ಕಾರದ ಪರವಾಗಿ ನಾವು ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಅಷ್ಟೇ, ಅದರ ಮೇಲೆ ನಮಗೆ ಯಾವುದೇ ರೀತಿಯಾದಂಥ ಹಕ್ಕಿಲ್ಲ. ಉದಾಹರಣೆಗೆ ಆ ಜನರಲ್ ರೆಕಾರ್ಡ್ ಸೆಕ್ಷನಲ್ಲಿರುವಂಥ ಮಾಹಿತಿಗೆ ಸಂಬಂಧಪಟ್ಟಂತೆ ಯಾರಾದರೂ ಮಾಹಿತಿ ಹಕ್ಕು ಅಡಿಯಲ್ಲಿ ಪತ್ರವನ್ನು ಹಾಕಿದ್ರೆ ನಾವು ಆ ದಾಖಲೆಯನ್ನು ಕೊಡೋಕ್ಕೆ ಬರಲ್ಲ. ಸಂಬಂಧಪಟ್ಟ ಸೆಕ್ರೆಟೇರಿಯೇಟ್ನವರೇ ರಿಕ್ವಿಸಿಷನ್ನ ನಮಗೆ ಕಳಿಸೋ ಮುಖಾಂತರ ಅವ್ರ ಫೈಲನ್ನು ತರಿಸ್ಕೊಂಡು ಆ ಫೈಲಿಂದ ಮಾಹಿತಿಯನ್ನು ಕೊಡ್ಬೋದು. ಬಟ್ ನಾವು ಆ ಸೆಕ್ರೆಟೇರಿಯೇಟ್ ಫೈಲ್ಸಲ್ಲಿರುವಂಥ ಮಾಹಿತಿನ ನಾವು ಕೊಡೋಕ್ಕೆ ಬರಲ್ಲ. ನಾವು ಜಸ್ಟ್ ಸರ್ಕಾರದ ಪರವಾಗಿ ನಾವು ಅದನ್ನು ನೋಡ್ಕೋತಾ ಇದ್ದೀವಿ, ಅದರ ಮೇಲೆ ನಮಗೆ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇಲ್ಲ. ಬಟ್ ಹಿಸ್ಟಾರಿಕಲ್ ರೆಕಾರ್ಡ್ ಸೆಕ್ಷನ್, ವಿಧಾನಸೌಧದ ಬೇಸ್ಮೆಂಟ್ ಫ್ಲೋರಲ್ಲಿರುವಂಥ ರೆಕಾರ್ಡ್ಗಳು ಅದು ಪರ್ಮನೆಂಟ್ ಪ್ರಿಸರ್ವೇಷನ್ನು ಹಿಸ್ಟಾರಿಕಲ್ ರೆಕಾರ್ಡ್ಸ್ ಅಂತ ಕನ್ಸಿಡರ್ ಆಗಿರೋದ್ರಿಂದ ಅಲ್ಲಿರುವಂಥ ದಾಖಲೆ ಮಾಹಿತಿಯನ್ನು ನಾವು ಮುಕ್ತವಾಗಿ ಜನರಿಗೆ ಕೊಡ್ತಾ ಇದ್ದೀವಿ. ಇದು ಪತ್ರಗಾರ ಇಲಾಖೆಯ ಕಾರ್ಯಚಟುವಟಿಕೆ. ನಮಗೆ ಸಕಾಲದಲ್ಲಿ ಅಪ್ಲಿಕೇಶನ್ಸ್ ಬರ್ತಾ ಇರುತ್ತೆ, ಸೇವಾ ಸಿಂಧು ಮುಖಾಂತರ ಅಪ್ಲಿಕೇಶನ್ಸ್ ಬರುತ್ತೆ, ಮತ್ತು RTI ಮಾಹಿತಿ ಹಕ್ಕು ಮುಖಾಂತರ ಅಪ್ಲಿಕೇಶನ್ಸ್ ಬರ್ತಾ ಇರುತ್ತೆ. ಇದ್ರ ಮುಖಾಂತರ ನಮಗೆ ಮಿನಿಮಮ್ ಒಂದು ದಿನಕ್ಕೆ ಇಲ್ಲಾಂದರೂ 100ರಿಂದ 125 ಅಪ್ಲಿಕೇಶನ್ಸ್ಗಳು ಮಾಹಿತಿ ಸೇವಾ ಸಿಂಧು ಮಾಹಿತಿ ಹಕ್ಕು ಮತ್ತು ಸಕಾಲದಲ್ಲಿ ರಿಸೀವ್ ಆಗ್ತಾ ಇರುತ್ತೆ. ಅದಕ್ಕೆಲ್ಲವನ್ನು ನಾವು ಟೈಮ್ ಬೌಂಡ್ ಮ್ಯಾನರ್ನಲ್ಲಿ ಅವರಿಗೆ ಸರ್ಕಾರ ನಿಗದಿಪಡಿಸಿರುವಂಥ ಶುಲ್ಕವನ್ನು ಪಾವತಿ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಶುಲ್ಕ ಪಾವತಿ ಮಾಡಿಕೊಂಡು ಆನ್ಲೈನ್ ಮುಖಾಂತರನೇ ಅವರಿಗೆ ಮಾಹಿತಿಯನ್ನು ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಇದು ನಮ್ಮ ಪತ್ರಗಾರ ಇಲಾಖೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದು ಸ್ಥೂಲ ನೋಟ. State Reports welcomes you.